ಇನ್ನು ರಾಜ್ಯದ ಕಾಂಗ್ರೆಸ್ ಮನೆಯ ರಾಜಕಾರಣ ಈಗ ಸಂಪೂರ್ಣವಾಗಿ ದೆಹಲಿಗೆ ಶಿಫ್ಟ್ ಆಗಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಡಿಸಿಎಂ ಸೇರಿದಂತೆ ಅರ್ಧಕ್ಕರ್ಧ ಕ್ಯಾಬಿನೆಟ್ ಈಗಾಗಲೇ ದೆಹಲಿಯಲ್ಲಿ ಮುಖ ಮೂಡಿದೆ. ಆದರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿರ್ಬೋದು. ನಾಳೆ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಭೇಟಿಯಾಗ್ತಾರೆ. ಹಾಗಾದರೆ ಏನೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು? ಒಂದು ಕಡೆಗೆ MLC ವಿಚಾರ ಇದೆ, ಇನ್ನೊಂದು ಕಡೆಗೆ KPCC ಅಧ್ಯಕ್ಷ ಖಾದಿ ವಿಚಾರವೂ ಕೂಡ ಇದೆ. ಹಾಗೆಯೇ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿಬಂದರೂ ಕೂಡ ಅದರ ಬಗ್ಗೆ ಸ್ಪಷ್ಟವಾಗಿ ಯಾವುದೇ ರೀತಿಯಂಥ ಉಲ್ಲೇಖ ಇದುವರೆಗೂ ಕೂಡ ಇಲ್ಲ. ಹೀಗಾಗಿ ಈ ಎಲ್ಲ ಮಾತುಗಳ ಜೊತೆಗೆ ರಾಜ್ಯ ರಾಜಕಾರಣದ ಬಿಸಿ ಬಿಸಿ ವಿಷಯಗಳು ಕೂಡ ನಾಳೆ ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂದು ಅಧ್ಯಕ್ಷ ಜವಾಬ್ದಾರಿ ಇದೆ. ಸಂಪುಟ ಸೌದಿಗಳನ್ನು ಕೇಳಬೇಕಾಗುತ್ತೆ, ಶಾಸಕರನ್ನು ಕೇಳಬೇಕಾಗುತ್ತೆ. ಬಂದಿರೋದಾರೆ ಇವತ್ತು ಸಾಯಂಕಾಲ ನೋಡೋಣ ಏನೇನು ಚರ್ಚೆ ಆಗುತ್ತೆ. ಡೆಲ್ಲಿಗೆ ಹೋದ್ರೆ ಬದಲಾವಣೆ ಆಗ್ತದೆ. ಕೈಪಾಳಯದಲ್ಲಿ ಕುತೂಹಲಕ್ಕೆ ಕಾರಣವಾದ ಸಿಎಂ ದೆಹಲಿ ಭೇಟಿ. ನಾಳೆ ರಾಹುಲ್ ಭೇಟಿಯಾಗಲಿರುವ ಸಿದ್ದರಾಮಯ್ಯ ಮಹತ್ವದ ಚರ್ಚೆ. 2.5 ತಿಂಗಳ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಕಾಲಿಟ್ಟಿದ್ದಾರೆ. ನೂತನ ಕರ್ನಾಟಕ ಭವನ ಉದ್ಘಾಟನೆಗೆ ಆಗಮಿಸಿದ್ದಾರೆ ಎಂದರು. ಈ ದೆಹಲಿ ಭೇಟಿಯ ಹಿಂದೆ ರಾಜಕೀಯ ಚರ್ಚೆಗಳೇ ಮುಖ್ಯವಾಗಿವೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗ್ತಿದ್ದು ಕೌತುಕ ಸೃಷ್ಟಿಸಿದೆ. ಈ ಭೇಟಿಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಸಾಥ್ ನೀಡುವ ಸಾಧ್ಯತೆ ಇದೆ. ಒಟ್ಟಿಗೆ ಭೇಟಿಯಾಗೋಣ ಅಂತ ಸಿದ್ದರಾಮಯ್ಯನವರಿಗೆ ಡಿಕೆಶಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಪರಿಷತ್ ಸದಸ್ಯರ ಆಯ್ಕೆ ಚರ್ಚೆಯಾಗುತ್ತಾ? ನಾಳೆ ಹೈಕಮಾಂಡ್ ನಾಯಕರ ಭೇಟಿ ವೇಳೆ ಹಲವು ವಿಚಾರಗಳನ್ನ ಸಿಎಂ ಚರ್ಚಿಸಲಿದ್ದಾರೆ ಎನ್ನಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮತ್ತು ವಿಧಾನ ಪರಿಷತ್ ಸದಸ್ಯರ ಆಯ್ಕೆಗೆ ಸಂಬಂಧಿಸಿದಂತೆ ಚರ್ಚೆ ನಡೆಯಲಿದೆ ಎನ್ನಲಾಗಿದೆ. ಪ್ರಸ್ತುತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಸಚಿವ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ಈ ರೇಸ್ನ ಮುಂಚೂಣಿಯಲ್ಲಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಿಭಾಯಿಸಲು ಸಿದ್ಧ ಎಂಬ ಸಂದೇಶ ರವಾನಿಸಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಯಸುತ್ತಿದ್ದಾರೆ. ಇದು ಪಕ್ಷದೊಳಗೆ ಹೊಸ ಚರ್ಚೆಗೆ ಕಾರಣವಾಗಿದೆ. ಇನ್ನು ಖಾಲಿ ಇರುವ 4 ಪರಿಷತ್ ಸದಸ್ಯರ ನಾಮನಿರ್ದೇಶನ ಪಟ್ಟಿಯನ್ನ ಅಂತಿಮಗೊಳಿಸುವ ಸಾಧ್ಯತೆ ಇದೆ. ಇನ್ನು ದೆಹಲಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ವರಿಷ್ಠರು ಸಿಎಂ ಡಿಸಿಎಂ ತೀರ್ಮಾನಿಸುತ್ತಾರೆ ಎಂದಿದ್ದಾರೆ. ಇನ್ನೊಂದೆಡೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ದೆಹಲಿಗೆ ಹೋದ ಮಾತ್ರಕ್ಕೆ ಸಿಎಂ ಬದಲಾವಣೆ ಆಗುತ್ತಾ ಅಂತ ಹೇಳಿದ್ದಾರೆ. ಸಿಎಂದು ಅಧ್ಯಕ್ಷ ಜವಾಬ್ದಾರಿ ಇದೆ, ಆಗ್ಬೇಕಾದನ್ನು ಕರೆಸಿ ಕೇಳಬೇಕಾಗುತ್ತೆ. ಏಕಾಏಕಿ ಮಾಡ್ಲಿಕ್ಕೆ ಆಗೋಲ್ಲ. ಸುಮಾರು ಸಂಪುಟ ಸೌದಿಗಳನ್ನು ಕೇಳಬೇಕಾಗುತ್ತೆ, ಶಾಸಕನಿಗೆ ಕೇಳಬೇಕಾಗುತ್ತೆ. ಸೊ ಅವ್ರಿಗೆ ಬಿಟ್ಟಂಥ ವಿಚಾರ ಮಾಡಬೇಕಾದ ಅಷ್ಟೇ. ನಮಗೂ ಆಗ್ತಾನೆ ಅಂದರೆ ತಕ್ಷಣ ಮಾಡಲಿಕ್ಕಾಗಲ್ಲ, ಚರ್ಚೆ ಮಾಡಬೇಕಾಗುತ್ತೆ. ಕೆಲವು ಮಾಡ್ಬೋದು, ಕೆಲವು ಮಾಡದೇ ಇರ್ಬೋದು. ಎಲ್ಲನೂ ಮಾಡ್ತಾರೆ ಅಂತ ಹೇಳಲಿಕ್ಕೆ ಅಲ್ಲ, ಕೆಲವು ಮಾಡ್ಬೋದು, ಕೆಲವು ಬಂದಿರೋದಾರೆ ಇವತ್ತು ಸಾಯಂಕಾಲ ನೋಡೋಣ ಏನೇನು ಚರ್ಚೆ ಆಗುತ್ತೆ. ನೋಡೋಣ ಡೆಲ್ಲಿಗೆ ಹೋದ್ರೆ ಬದಲಾವಣೆ ಆಗ್ತಾರ? ಇವೆಲ್ಲ ಏನಿಲ್ಲ ರೀ. ಹನಿ ಟ್ರ್ಯಾಪ್ ವಿಚಾರವು ದೆಹಲಿಯಲ್ಲಿ ಮುನ್ನೆಲೆಗೆ ಬರುತ್ತಾ? ಈ ಮಧ್ಯೆ ಹನಿ ಟ್ರ್ಯಾಪ್ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಶೀತಲ ಸಮರ ಏರ್ಪಟ್ಟಿದೆ. ಸಿಎಂ ಡಿಸಿಎಂ ದೆಹಲಿ ಭೇಟಿ ವೇಳೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏಕತೆ ಸಂದೇಶ ಸಾರುವ ಪ್ರಯತ್ನ ನಡೆಯುತ್ತಿದೆಯೇ ಎಂಬ ಪ್ರಶ್ನೆ ಎದುರಾಗಿದೆ. ಈ ಭೇಟಿಯ ಫಲಿತಾಂಶ ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯದ ದಿಕ್ಕನ್ನ ಬದಲಾಯಿಸುವ ಸಾಧ್ಯತೆ ಇದೆ. ಮತ್ತೊಂದೆಡೆ ಪರಿಷತ್ ಆಕಾಂಕ್ಷಿಗಳ ದಂಡು ದೆಹಲಿಗೆ ದೌಡಾಯಿಸಿದೆ. ಜಾತಿವಾರು, ಪ್ರದೇಶವಾರು ಬೇಡಿಕೆ ಮುಂದಿಟ್ಟು ಪರಿಷತ್ ಸ್ಥಾನಕ್ಕೆ ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯ ಅವರ ಈ ದೆಹಲಿ ಭೇಟಿ ಕೇವಲ ಕರ್ನಾಟಕ ಭವನ ಉದ್ಘಾಟನೆಗೆ ಸೀಮಿತವಾಗಿಲ್ಲ. ರಾಜಕೀಯವಾಗಿ ಮಹತ್ವದ ತೀರ್ಮಾನಗಳನ್ನ ನಿರೀಕ್ಷೆ ಮಾಡಲಾಗುತ್ತಿದೆ. ಹರೀಶ್, TV9 ನವದೆಹಲಿ.